ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್. ಸೊ ಡಾಕ್ಟರ್ BR ಅಂಬೇಡ್ಕರ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೋಸ್ ನಿಮಗೆ ಬರೆದಿರೋದು ಯಾರಂತ ಕೇಳಬೇಕಾದ್ರೆ ಶ್ರೀ ವೆಂಕಟರಾಮನ್ ಅವರು. ಸ್ಟೂಡೆಂಟ್ಸ್, ಈ ಒಂದು ಸಮರಿ ಕ್ಲಾಸ್ನ ನಾನು ಶುರು ಮಾಡೋಕ್ಕೆ ಮುಂಚೆ ಐ ವಾಂಟ್ ಟು ಟೆಲ್ ಯು ಫ್ಯೂ ಥಿಂಗ್ಸ್. ಈ ಒಂದು ಲೆಸನ್ನು ಬೇರೆ ಪ್ರೋಸ್ ಥರ ಕ್ಯಾರೆಕ್ಟರ್ಸು ಮತ್ತು ಈವೆಂಟ್ಸು ಮತ್ತೇನೋ ಒಂದು ಫನ್ ಸ್ಟೋರಿ ಟೈಪ್ ಇರೋದಿಲ್ಲ. ಇದು ಒಂದು ಆರ್ಟಿಕಲು. ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ, ಅವ್ರ ಜೀವನದ ಬಗ್ಗೆ, ಅವ್ರಿಗೆ ಇದ್ದಿರುವ ಈ ಬುಕ್ಸ್ ಓದುವ ಅಭ್ಯಾಸ ಬಗ್ಗೆ, ಮತ್ತು ಇವರು ಇಂಡಿಯಾಗೋಸ್ಕರ ಏನು ಕಾಂಟ್ರಿಬ್ಯೂಷನ್ನ ಮಾಡಿದ್ದಾರೆ, ಓಕೆ, ಅದ್ರ ಜೊತೆಗೆ ಏನೆಲ್ಲ ಇಂಪಾರ್ಟೆಂಟು ಈವೆಂಟ್ಸಲ್ಲಿ ಇವ್ರದ್ದು ಭಾಗ ಇದೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಫ್ರೇಮ್ ಮಾಡಬೇಕಾದ್ರೆ ಇವ್ರು ಏನು ಮಾಡಿದರು ಆ ಒಂದು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಈ ಒಂದು ಲೆಸನಲ್ಲಿ. ಸೊ ಸ್ಟೂಡೆಂಟ್ಸ್ಗೆ ಓದಬೇಕಾದ್ರೆ ಸರ್ ಇದು ಕಷ್ಟ ಅಂತ ಅನಿಸ್ಬೋದು, ಆದರೆ ಸ್ಟೂಡೆಂಟ್ಸ್ ಈ ಒಂದು ಲೆಸನಿಂದ ನಮ್ಗೆ ಬರೋದು ಬರೀ 2 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರನೇ. ಓಕೆ, ಸೊ ಏನು 2 ಮಾರ್ಕ್ ಕ್ವೆಶ್ಚನ್ಸ್ ಮಾತ್ರ ಬರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ಗೆ. ಸೊ ಹಾಗಾಗಿ ಇಂಪಾರ್ಟೆಂಟ್ ಈವೆಂಟ್ಸ್ ಆ್ಯಂಡ್ ಡೀಟೇಲ್ಸ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು, ಈ ಒಂದು ಲೆಸನ್ನ ಕೂಡ ನೀವು ಈಸಿಯಾಗಿ ಮಾಸ್ಟರ್ ಮಾಡ್ಬೋದು. ಸೊ ಎಸ್, ಲೆಟ್ ಮಿ ಮೇಕ್ ಇಟ್ ಮೋರ್ ಸಿಂಪಲ್ ಫಾರ್ ಯು. ನಾನು ನಿಮಗೋಸ್ಕರ ಇನ್ನೂ ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ ಒಂದು ಕ್ಲಾಸ್ನ ಶುರು ಮಾಡೋಣ. ಸೊ ಈ ಒಂದು ಮೇಜರ್ ಪಾಯಿಂಟ್ಸ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಮ್ಮರಿ ಓದಿದಂಗೆ ಜೊತೆಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯು ಕ್ಯಾನ್ ಈಸಿಲಿ ಸ್ಕೋರ್. ಸೊ ಏನಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಡಾಕ್ಟರ್ ಅಂಬೇಡ್ಕರಲ್ಲಿ ಹಿ ವಾಸ್ ಅ ವೆರಿಷಿಯಸ್ ರೀಡರ್ ಆ್ಯಂಡ್ ಹ್ಯಾಡ್ ಅ ಇನ್ಸ್ಯಾಟಿಬಲ್ ಥರ್ಸ್ಟ್ ಫಾರ್ ಬುಕ್ಸ್. ಸೊ ಫಸ್ಟ್ ಪಾಯಿಂಟ್ ರಿಮೆಂಬರ್ ಮಾಡಬೇಕಾಗಿರೋದು ಏನಂತ ಕೇಳಬೇಕಾದ್ರೆ, ಈ ಡಾಕ್ಟರ್ ಅಂಬೇಡ್ಕರ್ ಬಂದು ಒಬ್ಬ ಕುಂಭಕರ್ಣ ಥರ ಓದ್ತಿದ್ರು. ಸರ್ ಏನು ಸರ್ ಕುಂಭಕರ್ಣ ಥರ ಕಂಪೇರ್ ಮಾಡ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ಒರೇಷಿಯರ್ಗೆ ಅದೇ ಮೀನಿಂಗ್ ಸ್ಟೂಡೆಂಟ್ಸ್. ಸೊ ಕುಂಭಕರ್ಣ ಹೆಂಗೆ 6 ತಿಂಗಳು ತಿಂತಾರೋ ಆ ರೀತಿ ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಏನು ಮಾಡಿದರು, ಓದೋದಲ್ಲಿ ಅಷ್ಟೊಂದು ಇಷ್ಟಪಡ್ತಿದ್ರು. ಓಕೆ, ಸೊ ತುಂಬಾ ಓದ್ತಿದ್ರು. ಸೊ ಫಾರ್ ಎಕ್ಸಾಂಪಲ್ ಅವ್ರು ಬಂದು ನ್ಯೂಯಾರ್ಕಲ್ಲಿ ಇರಬೇಕಾದ್ರೆ 2000 ಬುಕ್ಸ್ ನಿಯರ್ಲಿ ಏನು ಮಾಡಿದ್ರು, ಪರ್ಚೇಸ್ ಮಾಡಿದ್ರು. ಓಲ್ಡ್ ಬುಕ್ಸು ಹೆಂಗೆ ಪರ್ಚೇಸ್ ಮಾಡಿದ್ರು ಅಂದರೆ, ಅವ್ರದ್ದು ಎಕ್ಸ್ಪೆನ್ಸ್ನ ಕಡಿಮೆ ಮಾಡಿ ಪರ್ಚೇಸ್ ಮಾಡಿದರು. ಮತ್ತು ಇಲ್ಲಿ ಅವರು ಲಂಡನ್ಗೆ ಒಂದು ಟೇಬಲ್ ಕಾನ್ಫರೆನ್ಸ್ಗೆ ಹೋಗ್ತಾರೆ. ಅಲ್ಲಿಗೆ 32 ಬಾಕ್ಸು ತುಂಬ ರೀತಿಯಲ್ಲಿ ಬುಕ್ಸ್ನ ಏನು ಮಾಡಿದರು, ಪರ್ಚೇಸ್ ಮಾಡಿದರು. ಅಷ್ಟು ಓದ್ತಾನೇ ಇದ್ದರು ಈ ಒಂದು ಡಾಕ್ಟರ್ ಅಂಬೇಡ್ಕರ್. ಸೊ ಹಾಗಾಗಿ ಅವ್ರಿಗೆ ಈ ಒಂದು ಪುಸ್ತಕ ಮೇಲಿರುವ ಒಂದು ಥರ್ಸ್ಟು ಏನಾಗಲಿಲ್ಲ, ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ, ಅಷ್ಟು ಓದ್ತಿದ್ರು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ಕ್ವೆಶ್ಚನ್ಸ್ ಕೇಳ್ಬೋದು 2 ಮಾರ್ಕ್ಸ್ಗೆ. ಸೊ ಡಾಕ್ಟರ್ ಅಂಬೇಡ್ಕರ್ ವಾಸ್ ಅ ಒರೇಷಿಯಸ್ ರೀಡರ್, ಎಕ್ಸ್ಪ್ಲೈನ್, ಎಲುಸಿಡೇಟ್ ಅಂತ ಕೇಳ್ತಾ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಅವ್ರಿಗೆ ಇರುವ ಇನ್ಫ್ಲೂಯೆನ್ಸು 14th Amendment of Constitution of USA which gave freedom to the black Americans. ಸೊ ಅಮೇರಿಕಾಗೆ, ಈಗ ಇಂಡಿಯಾಗೆ ಹೆಂಗೆ ಕಾನ್ಸ್ಟಿಟ್ಯೂಷನ್ ಇದೆಯೋ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ, ಸೊ ಸೇಮು ಅಮೇರಿಕನ್ಸ್ ಕೂಡ ಏನಿದೆ, ಕಾನ್ಸ್ಟಿಟ್ಯೂಷನ್ ಇದೆ. ಅದರಲ್ಲಿ 14th ಅಮೆಂಡ್ಮೆಂಟ್, ಎಷ್ಟನೇ ಅಮೆಂಡ್ಮೆಂಟು, 14th ಅಮೆಂಡ್ಮೆಂಟು ಇವ್ರಿಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿತ್ತು. ಇನ್ಫ್ಲುಯೆನ್ಸ್ ಅಂದರೆ ಅದನ್ನು ನೋಡಿ ಫಾಲೋ ಮಾಡೋದನ್ನ ನಾವೇನಂತ ಕರಿತೀವಿ, ಇನ್ಫ್ಲುಯೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಅದನ್ನು ಅವ್ರು ಫಾಲೋ ಮಾಡಿದ್ರು. ಯಾಕಂತ ಕೇಳಬೇಕಾದ್ರೆ, ಅದು ಬ್ಲ್ಯಾಕ್ ಅಮೇರಿಕನ್ಸ್ಗೆ ಏನು ಕೊಟ್ಟಿತ್ತು, ಫ್ರೀಡಮ್ ಕೊಟ್ಟಿತ್ತು. ಏನು, ಬ್ಲ್ಯಾಕ್ ಅಮೇರಿಕನ್ಸ್ಗೆ ಫ್ರೀಡಮ್ ಕೊಟ್ಟಿತ್ತು. ಅದನ್ನು ಡಾಕ್ಟರ್ ಅಂಬೇಡ್ಕರ್ ಯೂಸ್ ಮಾಡಿ ಇಂಡಿಯಾಲಿರುವ ಡಿಪ್ರೆಸ್ಡ್ ಕ್ಲಾಸಿಗೆ ಫ್ರೀಡಮ್ ಕೊಡುವ ರೀತಿಯಲ್ಲಿ ಆ ಒಂದು 14th ಅಮೆಂಡ್ಮೆಂಟು ಅವ್ರಿಗೆ ಹೆಂಗಿತ್ತು, ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು. ಇದು ನೆಕ್ಸ್ಟ್ ಪಾಯಿಂಟ್. ಓಕೆ, ಸೊ ಅಗೇನ್ ಬಾಬಾ ಸಾಹೇಬ್ ವಾಸ್ ಗ್ರೇಟ್ಲಿ ಇನ್ಫ್ಲುಯೆನ್ಸ್ಡ್ ಬೈ ಲೈಫ್ ಆ್ಯಂಡ್ ವರ್ಕ್ ಆಫ್ ಮಹಾತ್ಮ ಫುಲೆ. ನೋಡಿ, ಈ ಒಂದು ಮಹಾತ್ಮ ಫುಲೆ ಬಂದು ಒಬ್ಬ ರಿಫಾರ್ಮರು, ಒಬ್ಬ ಸೋಷಿಯಲ್ ರಿಫಾರ್ಮರು. ಸೊ ಇವ್ರು ಬಂದು ಸೋಷಿಯಲ್ ಇಂಜಸ್ಟಿಸ್ ಮೇಲೆ ಮತ್ತು ಸೊಸೈಟಿ ಮೇಲೆ ಮತ್ತು ವುಮೆನ್ ಅಪ್ಲಿಫ್ಟ್ಮೆಂಟ್ ಮೇಲೆ ತುಂಬಾ ಹೋರಾಟನ ಮಾಡಿದರು. ತುಂಬ ಒಂದು ಪ್ರಾಮಿನೆಂಟ್ ಫಿಗರ್ ಆಗಿದ್ರು. ಓಕೆ, ಒಂದು ರಿಫಾರ್ಮರ್ ಆಗಿದ್ರು. ಇವ್ರದ್ದು ಜೀವ ಮತ್ತು ಇವ್ರದ್ದು ದಾರಿ ಯಾರಿಗೆ ತುಂಬ ಇನ್ಫ್ಲುಯೆನ್ಸ್ ಆಗಿತ್ತು, ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ ಇನ್ಫ್ಲುಯೆನ್ಸ್ ಆಗಿತ್ತು. ಸೊ 2 ಇನ್ಫ್ಲುಯೆನ್ಸ್ ಡಾಕ್ಟರ್ ಅಂಬೇಡ್ಕರ್ಗೆ, ಒಂದು 14th ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ USA ಆ್ಯಂಡ್ ಮಹಾತ್ಮ ಫುಲೆ ಅವ್ರದ್ದು ಲೈಫು. ಸೊ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ, ಕ್ವೆಶ್ಚನ್ಸ್ ಕೇಳಬಹುದು. ನ್ಯೂಸ್ ಪೇಪರ್ ಸಚ್ ಆಸ್, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನ್ಯೂಸ್ ಪೇಪರ್ ಸಚ್ ಆಸ್ ಮೂಕ್ ನಾಯಕ್, ಬಹಿಷ್ಕೃತ್ ಭಾರತ್ ಆ್ಯಂಡ್ ಸಮತಾ ಬಿಕೇಮ್ ವಾಯ್ಸಸ್ ಆಫ್ ಡಿಪ್ರೆಸ್ ಕ್ಲಾಸಸ್. ನೋಡಿ, ಈ ಒಂದು ಡಾಕ್ಟರ್ ಅಂಬೇಡ್ಕರು 3 ನ್ಯೂಸ್ ಪೇಪರ್ನ ಏನು ಮಾಡ್ತಾರೆ, ಶುರು ಮಾಡ್ತಾರೆ. ಸೊ ಈ ಒಂದು 3 ನ್ಯೂಸ್ ಪೇಪರ್ ಕೂಡ ಡಾಕ್ಟರ್ ಅಂಬೇಡ್ಕರ್ಗೆ ಒಂದು ಚಾನಲ್ ಆಫ್ ಚೇಂಜ್ ಆಗಿತ್ತು. ಸೊಸೈಟಿ ಕೂಡ ಒಂದು ಚಾನಲ್ ಆಫ್ ಚೇಂಜ್ ಆಗಿತ್ತು. ಸೊ ಕ್ವೆಶ್ಚನ್ಸ್ ಕೇಳ್ಬೋದು, ವಾಟ್ ಆರ್ ದ 3 ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಅಂತ ನೀವು ಅವ್ರು ಕೇಳಿದ್ರೆ ಈ ರೀತಿ ನೀವು ಆನ್ಸರ್ಸ್ನ ಬರಿಬೋದು. ನ್ಯೂಸ್ ಪೇಪರ್ಸ್ ಜೊತೆಗೆ ಅವ್ರು ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಕೂಡ ಸ್ಟಾರ್ಟ್ ಮಾಡಿದರು. ಇನ್ಸ್ಟಿಟ್ಯೂಷನ್ಸ್ ಅಂದರೆ ಈಗ ಕೋಆಪರೇಟಿವ್ ಸೊಸೈಟಿ ಎಲ್ಲ ಇರುತ್ತೆ ಗೊತ್ತಾ ನಮಗೆ. ಸೊ ಆ ಒಂದು ಟೈಮಿಗೆ ಇನ್ಸ್ಟಿಟ್ಯೂಷನ್ಸ್ ಅಂತ ಶುರು ಮಾಡಿದರು. ಆ ಇನ್ಸ್ಟಿಟ್ಯೂಷನ್ಗೆ ಏನಂತ ಹೆಸರಿತ್ತು ನೋಡೋಣ. ಸಚ್ ಆಸ್ ಹಿತ್ಕರಿಣಿ ಸಭಾ ಆ್ಯಂಡ್ ದ ಇಂಡಿಪೆಂಡೆನ್ಸ್ ಲೇಬರ್ ಪಾರ್ಟಿ ಆಫ್ ಇಂಡಿಯಾ. ಓಕೆ, ಸೊ ಇಂಡಿಪೆಂಡೆನ್ಸ್ ಲೇಬರ್ ಪಾರ್ಟಿ ಮತ್ತು
ಹಿತ್ಕರ್ಣಿ ಸಭಾ ಎಂಬ 2 ಇನ್ಸ್ಟಿಟ್ಯೂಷನ್ ಕೂಡ ಒಂದು ಮೇಜರ್ ರೋಲ್ ಪ್ಲೇ ಮಾಡಿತ್ತು ಈ ಒಂದು ಚೇಂಜಸ್ನ ಸೊಸೈಟಿಲಿ ಒಂದು ಚೇಂಜಸ್ನ ಒಂದು ಡಿಫ್ರೆನ್ಸ್ನ ತಗೋಬರೋಕ್ಕೆ ತುಂಬಾ ಹೆಲ್ಪ್ ಆಗಿತ್ತು. ಅದನ್ನು ನೀವು ಬರಿಬೋದು. ಮೂವಿಂಗ್ ಆನ್ ಫಾರ್ವರ್ಡ್. ಸೊ ಏನಿತ್ತಂತ ನೋಡ್ತಾ ಬರೋಣ. ಬಾಬಾ ಸಾಹೇಬ್ ವಾಸ್ ಎಲೆಕ್ಟೆಡ್ ಟು ದ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇನ್ ದಿ ಎಲೆಕ್ಷನ್ಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಸ್ಟೂಡೆಂಟ್ಸ್, ಈ ಡೇಟ್ ತುಂಬ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಮೇಜರ್ ಈವೆಂಟ್ ಏನು ಡಾಕ್ಟರ್ ಅಂಬೇಡ್ಕರ್ ಲೈಫಲ್ಲಿ ಅಂತ ನೀವು ನೋಡ್ತಾ ಬಂದರೆ, ಈ ಒಂದು ಡಾಕ್ಟರ್ ಅಂಬೇಡ್ಕರ್ಗೆ ಏನು ಮಾಡಿದರು, ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಏನು ಮಾಡ್ತಾರೆ, ಎಲೆಕ್ಷನ್ಸಲ್ಲಿ ಇವ್ರನ್ನ ಕಂಡಕ್ಟ್ ಮಾಡ್ತಾರೆ. ಯಾರು? ಡಾಕ್ಟರ್ ಅಂಬೇಡ್ಕರ್ನ. ಯಾವಾಗಾಗಿದ್ದದು? 1935ಅಲ್ಲಿ. ಈ ಡೇಟ್ಸು, ಈ ಈವೆಂಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಇದರಿಂದ ಕೂಡ ಕ್ವಶನ್ಸ್ ಕೇಳಬಹುದು. ಸೊ ಅವ್ರೇನಾಗಿದ್ರು ನೆಕ್ಸ್ಟು, ಹಿ ಬಿಕೇಮ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಓಕೆ, ಸೊ ಡ್ರಾಫ್ಟಿಂಗ್ ಕಮಿಟಿಗೆ ಚೇರ್ಮನ್ ಆಗಿದ್ರು. ಇದಂತೂ ನಮಗೆ ಚಿಕ್ಕ ವಯಸ್ಸಿಂದಾನೇ ಗೊತ್ತಿದೆ, ಅದು ಕೂಡ ಇಲ್ಲಿ ಒಂದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ದ ಪೈಲಟ್ ಆಫ್ ವೇರಿಯಸ್ ಪ್ರೊವಿಷನ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್. ಓಕೆ, ಸೊ ಈ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಮಾಡೋಕ್ಕೆ ಬೇರೆ ಒಬ್ಬರು ಕೂಡ ಇದ್ದರು. ಆದರೆ ಪ್ರಾಮಿನೆಂಟ್ ಆಗಿ ಅಥವಾ ತುಂಬ ಇಂಪಾರ್ಟೆಂಟ್ ಆಗಿ ತುಂಬ ನೋಟಬಲ್ ಆಗಿ ಇದ್ದಿರುವ ಒಂದು ವ್ಯಕ್ತಿ ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಯಾರಂತ ಕೇಳಬೇಕಾದ್ರೆ ಈ ಒಂದು ಡಾಕ್ಟರ್ ಅಂಬೇಡ್ಕರ್. ಓಕೆ, ನೋಡಿ ಇಲ್ಲಿ ನೋಡೋಣ. ಈ ಹ್ಯಾಡ್ ಅ ರೇರ್ ಗಿಫ್ಟ್ ಆಫ್ ಅನ್ರಾವೆಲಿಂಗ್ ಅಂದರೆ ಎಕ್ಸ್ಪ್ಲೇನಿಂಗ್ ಅಂತ ಅನ್ಕೊಳ್ಳಿ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಲೀಗಲ್ ಕಾನ್ಸೆಪ್ಟ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜಸ್. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಪೊಲಿಟಿಕ್ಸಲ್ಲಿ ಎಷ್ಟೊಂದು ಡೀಪ್ ನಾಲೆಜ್ ಇರಬೇಕು, ಪೊಲಿಟಿಕ್ಸ್ ಬಂದು ಎಷ್ಟೊಂದು ಡೀಪ್ ಆಗಿರುತ್ತೆ ಅಲ್ವಾ. ಸೊ ಆದರೆ ಈ ಒಂದು ಡೀಪ್ ಐಡಿಯಾಸ್ ಕೂಡ, ಈ ಒಂದು ಡೀಪ್ ಕಾನ್ಸೆಪ್ಟ್ಸ್ನ ಕೂಡ ಇವ್ರು ಏನು ಮಾಡ್ತಿದ್ರು ಅಂದರೆ ಸ್ಮಾಲ್ ಪೀಪಲ್ಗೆ ಅಥವಾ ಕಾಮನ್ ಪೀಪಲ್ಗೆ, ಓಕೆ, ಲೇ ಮ್ಯಾನ್ಗೆ ಏನು ಮಾಡ್ತಿದ್ರು, ಅವರು ಕೂಡ ಎಜುಕೇಷನ್ ಇಲ್ಲದೆ ಕೂಡ ಪಾಲಿಟಿಕ್ಸ್ ಬಗ್ಗೆ ಐಡಿಯಾ ಇಲ್ಲದೆ ಇರುವ ವ್ಯಕ್ತಿ ಕೂಡ ಅವ್ರು ಏನು ಮಾಡ್ತಿದ್ರು ಅಂದರೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಅಷ್ಟು ಒಂದು ರೇರ್ ಗಿಫ್ಟ್ ಇತ್ತು ಈ ಒಂದು ಡಾಕ್ಟರ್ ಅಂಬೇಡ್ಕರ್ಗೆ. ನೋಡಿ, ಪಾಲಿಟಿ ಅಂತ ಅನ್ಬೇಕಾದ್ರೆ ಎಷ್ಟು ದೊಡ್ಡ ಕಾನ್ಸೆಪ್ಟ್ಸ್ ಅಲ್ವಾ, ಅದು ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಆ ಒಂದು ಡಿಫಿಕಲ್ಟ್ ಆಗಿರುವ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ಸು ಕೆಲವೊಂದು ಟೈಮಿಗೆ ಎಜುಕೇಟೆಡ್ ಪೀಪಲ್ ಕೂಡ, ಓದಿರೋರು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದರೆ ಈ ಡಾಕ್ಟರ್ ಅಂಬೇಡ್ಕರು ನಾಲೆಜ್ ಇಲ್ಲದೆ ಇರುವ ವ್ಯಕ್ತಿ ಕೂಡ ಏನು ಮಾಡ್ತಿದ್ರು, ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು ದೊಡ್ಡ ಕಾನ್ಸೆಪ್ಟ್ಸ್ನ. ಓಕೆ, ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ಪಾಯಿಂಟ್. ಓಕೆ, ಡಾಕ್ಟರ್ ಅಂಬೇಡ್ಕರ್ ನೋಡಿ, ಡಾಕ್ಟರ್ ಅಂಬೇಡ್ಕರ್ ವಿತ್ ದ ಹೆಲ್ಪ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್, ಇದು ತುಂಬ ಇಂಪಾರ್ಟೆಂಟು, BN ರಾವ್, ಪರ್ಫಾರ್ಮ್ ದಿಸ್ ಟಾಸ್ಕ್ ಮ್ಯಾಚ್ಲೆಸ್ಲಿ. ಈ ಒಂದು ಎಕ್ಸ್ಪ್ಲನೇಷನ್ ಮಾಡುವ ಒಂದು ಟಾಸ್ಕು, ಇಷ್ಟು ಕಾಂಪ್ಲಿಕೇಟೆಡ್ ಆಗಿರುವ ಪೊಲಿಟಿಕಲ್ ಟಾಪಿಕ್ಸ್ನ ಜನರಿಗೆ ಎಕ್ಸ್ಪ್ಲೈನ್ ಮಾಡೋದಲ್ಲಿ ಈಸಿಯಾಗಿ ಮಾಡಿದ್ರು. ಯಾರ ಸಹಾಯದಿಂದ? ಈ BN ರಾವ್ ಅವರು ಸಹಾಯದಿಂದ. ಸೊ ಎಸ್, ಇದರಿಂದ ಕೂಡ ಅವರು 2 ಮಾರ್ಕ್ ಕ್ವೆಶ್ಚನ್ಸು ಕೇಳಬಹುದು. ಮತ್ತೊಮ್ಮೆ ಒಂದು ವೀಡಿಯೋಲಿ ನಾವೇನು ಮಾಡೋಣ, ಈ ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಕೂಡ ನಾವೇನು ಮಾಡೋಣ, ನೋಡ್ತಾ ಬರೋಣ. ಓಕೆ, ಸೊ ಹಾಗಾಗಿ ಇಷ್ಟು ನೀವು ನೆನಪಲ್ಲಿ ಇಟ್ಕೊಳ್ಳಿ ಸ್ಟೂಡೆಂಟ್ಸು. ಅವ್ರದ್ದು ಲೈಫು ಮತ್ತು ಅವ್ರ ನ್ಯೂಸ್ ಪೇಪರ್ಸು, ಅವ್ರು ಹೆಂಗೆ ಓದ್ತಿದ್ರು, ಅವ್ರಿಗೆ ಯಾರು ಇನ್ಫ್ಲೂಯೆನ್ಸ್ ಎಲ್ಲಿಂದ ಬಂತು, 14th ಅಮೆಂಡ್ಮೆಂಟ್ ಆಫ್ US ಕಾನ್ಸ್ಟಿಟ್ಯೂಷನ್ ಮತ್ತು ಮಹಾತ್ಮ ಪುಲೆ, ಮತ್ತು ಅವ್ರು ಸ್ಟಾರ್ಟ್ ಮಾಡಿರುವ ನ್ಯೂಸ್ ಪೇಪರ್ಸು, ಸ್ಟಾರ್ಟ್ ಆಗಿರುವ ಕಾನ್ಸ್ಟಿಟ್ಯೂಷನ್ಸು, ಮತ್ತು ಅವ್ರು ಹೆಂಗೆ ಎಲೆಕ್ಟ್ ಆಗಿದ್ರು ಈ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ, ಮತ್ತು ಅವರು ಚೇರ್ಮನ್ ಆಗಿದ್ದು ಡ್ರಾಫ್ಟಿಂಗ್ ಕಮಿಟಿಗೆ. ಈ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನೀವೇನು ಮಾಡ್ಬೋದು, ಈ ಒಂದು ಚಾಪ್ಟರ್ನ ಮಾಸ್ಟರ್ ಮಾಡ್ಬೋದು. ಓಕೆ, ಲೆಟ್ಸ್ ಮೂವ್ ಆನ್ ಫಾರ್ವರ್ಡ್. ಈಗ ನೋಡಿ, ನೆಹರು ಚೋಸಸ್ ಡಾಕ್ಟರ್ ಅಂಬೇಡ್ಕರ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ. ನೋಡಿ, ಒಬ್ಬ ವ್ಯಕ್ತಿನ, ಒಬ್ಬ ಆರ್ಡಿನರಿ ಪರ್ಸನ್ನ, ಒಂದು ದಲಿತ್ನ, ಒಂದು ಡಿಪ್ರೆಸ್ ಕ್ಲಾಸಿಂದ ಬಂದಿರೋ ಒಂದು ವ್ಯಕ್ತಿನ ಏನು ಮಾಡ್ತಾರೆ ಅಂದರೆ ಫಸ್ಟು ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಆಗಿ ಮಾಡ್ತಾರೆ. ಓಕೆ, ಯಾವ ಟೈಮ್ಗೆ ಇಂಡಿಪೆಂಡೆನ್ಸ್ ಬಂತೋ ಆ ಟೈಮಿಂದ ಬಂದಿರುವ ಫಸ್ಟು ಲಾ ಮಿನಿಸ್ಟರ್ ಅಂತ ಕೇಳಬೇಕಾದ್ರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್. ಯಾಕೆ ಅದನ್ನು ಮಾಡ್ತಾರೆ ಅಂದರೆ ಬಿಕಾಸ್ ಆಫ್ ಹಿಸ್ ಸ್ಕಿಲ್ಸ್ ಆ್ಯಂಡ್ ಟ್ರಿಬ್ಯೂಟ್ ಟು ಹಿಸ್ ವಿಷನ್ ಆ್ಯಂಡ್ ಆಲ್ಸೋ ಫಾರ್ ಹಿಸ್ ಓನ್ ಕ್ಯಾಂಪೇನ್. ನೋಡಿ, ಇವ್ರು ಏನು ಮಾಡ್ತಿದ್ರು, ಇವ್ರು ಬಂದು ಡಿಪ್ರೆಸ್ ಕ್ಲಾಸ್ಗೆ ವಾಯ್ಸ್ ಆಗಿದ್ರು, ಡಿಪ್ರೆಸ್ ಕ್ಲಾಸ್ಗೆ ಹೆಲ್ಪ್ ಮಾಡ್ತಿದ್ರು. ಓಕೆ, ಸೊ ಹಾಗಾಗಿ ಇವ್ರಿಗೆ ಇರುವ ಸ್ಕಿಲ್ಸಿಂದ ಇವ್ರನ್ನ ಏನು ಮಾಡಿದ್ದಾರೆ, ಫಸ್ಟ್ ಲಾ ಮಿನಿಸ್ಟರ್ ಆಗಿ ಮಾಡಿದ್ದಾರೆ. ಓಕೆ, ಹಾಗೆ ಮುಂದೆ ಹೋಗ್ತಾರೆ. ಅಂಬೇಡ್ಕರ್ಸ್ ವರ್ಕ್ will be truly complete only when social discrimination is completely eliminated from our society. ನೋಡಿ, ಎಷ್ಟೋ ಒಂದು ಮಟ್ಟಿಗೆ ಇಂಡಿಯಾ ಬಂದಿದೆ. ಸೊ ಇಂಡಿಯಾ ಬಂದು ಈ ಒಂದು ಸೋಷಿಯಲ್ ಇಂಜಸ್ಟಿಸು, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಎಲ್ಲ ಪಾರ್ ಮಾಡಿ ಬಂದಿದ್ವಿ. ಆದರೆ ಕೂಡ ಕೆಲವೊಂದು ಸ್ಥಳದಲ್ಲಿ ಈಗಲೂ ಕೂಡ ಏನಿದೆ, ಈ ಒಂದು ಡಿಸ್ಕ್ರಿಮಿನೇಷನ್ ಎಲ್ಲ ಎಕ್ಸಿಸ್ಟಿಂಗ್ ಆಗ್ತಿದೆ. ಆದರೆ ನಮ್ಮ ಮಾತರ್ ಅಂತಿದ್ದಾರೆ, ಯಾವಾಗ ಈ ಡಾಕ್ಟರ್ ಅಂಬೇಡ್ಕರ್ದು ಕೆಲಸ ನಿಜವಾಗ್ಲೂ ಪೂರ್ತಿ ಆಗುತ್ತೆ ಅಂದರೆ ಯಾವಾಗ ಇಂಡಿಯಾದಲ್ಲಿ ಪೂರ್ತಿ ಒಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಹೊರಟೋಗುತ್ತೋ ಆಗನೇ ಏನಾಗುತ್ತೆ ಅಂದರೆ ಈ ಒಂದು ಡಾಕ್ಟರ್ ಅಂಬೇಡ್ಕರ್ದು ಕೆಲಸ ಪೂರ್ತಿ ಆಗುತ್ತೆ ಅಂತ ಅಂತಿದ್ದಾರೆ. ಓಕೆ, ಅಂಬೇಡ್ಕರ್ಸ್ ವರ್ಕ್ ವಿಲ್ ಬಿ ಟ್ರೂಲಿ ಕಂಪ್ಲೀಟ್ ಓನ್ಲಿ ವೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇಸ್ ಕಂಪ್ಲೀಟ್ಲಿ ಎಲಿಮಿನೇಟೆಡ್ ಫ್ರಮ್ ಅವರ್ ಸೊಸೈಟಿ. ನೋಡಿ, ಅದೇ ಪಾಯಿಂಟ್ ನಾನು ರಿಪೀಟ್ ಮಾಡಿದ್ದೀನಿ. ಸೊ ಇಂಪಾರ್ಟೆಂಟ್ ಪಾಯಿಂಟು. ಸೊ ಹಾಗಾಗಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಕೊನೆಯಲ್ಲಿ ಏನಿರುತ್ತೆ ಅಂತ ನೋಡೋಣ. He described the methods of civil disobedience, non-cooperation and satyagraha as grammar of anarchy. So yes, grammar of anarchy ಬಗ್ಗೆ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್. ಗ್ರಾಮರ್ ಆಫ್ ಅನಾರ್ಕಿ ಅಂದರೆ ಏನು? ಅನಾರ್ಕಿ ಅಂದರೆ ಏನಂತ ಕೇಳಬೇಕಾದ್ರೆ, ನೋ ರೂಲ್ಸ್,
ನೋ ರೂಲ್ಸ್ ಸಿಚುವೇಶನ್ ನಾವೇನಂತ ಕರಿತೀವಿ, ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರಿತೀವಿ. ಒಬ್ಬರು ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಅನಾರ್ಕಿ ಅಂತ ಕರಿತೀವಿ. ಆ ಒಂದು ಅನಾರ್ಕಿಯಿಂದ ಪ್ರಾಬ್ಲಮ್ಸ್ ಬರುತ್ತೆ, ಕನ್ಫ್ಯೂಷನ್ಸ್ ಬರುತ್ತೆ. ಓಕೆ, ಸೊ ಹಾಗಾಗಿ ಈ ಒಂದು ಸಿವಿಲ್ ಡಿಸೊಬಿಡಿಯನ್ಸು, ನಾನ್ ಕೋಆಪರೇಷನ್ ಮೂವ್ಮೆಂಟು ಮತ್ತು ಸತ್ಯಾಗ್ರಹನ ಏನಂತ ಕರಿತಿದ್ದಾರೆ, ಗ್ರಾಮರ್ ಆಫ್ ಅನಾರ್ಕಿ ಅಂತ ಕರಿತಿದ್ದಾರೆ ನಮ್ಮ ಡಾಕ್ಟರ್ ಅಂಬೇಡ್ಕರ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಡಾಕ್ಟರ್ ಅಂಬೇಡ್ಕರಿಂದ ಏನಾದರೂ ಕ್ವೆಶ್ಚನ್ಸು, ಡೌಟ್ಸ್ ಇದ್ದರೆ ತಿಳಿಸಿ, ಅದನ್ನು ನಾವು ನಿಮಗೋಸ್ಕರ ಆನ್ಸರ್ ಮಾಡ್ತೀವಿ. ಸಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.